ಹಾಯ್ ಡಿಯರ್ ಫ್ರೆಂಡ್ಸ್, ನಾನಿವತ್ತೊಂದು ನಿಮಗೆ ಮನೆ ಮದ್ದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಕೂಡ ನಿಮಗೆ ತುಂಬ ಉಪಯೋಗಕರವಾಗಿರುತ್ತೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ಹಾಗೆ ವಾಣಿ ಕಿಚನ್ಸ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಮರೆಯದೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನಗೆ ಒಬ್ಬರು ಕೇಳ್ತಾ ಇದ್ರು ಮೊನ್ನೆ ಕೂಡ, ತುಂಬ ದಿನ ಆಗಿತ್ತು ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ, ನನಗೊಂದು ಮನೆ ಮದ್ದನ್ನು ಮಾಡಿ, ಅಂದರೆ ಹಲ್ಲು ನೋವು ಬರ್ತಾ ಇದೆ ಅದಕ್ಕೋಸ್ಕರ ಅಂತ ಕೇಳಿದ್ರು. ಅದಕ್ಕೆ ಓಕೆ ಅಂತ ಹೇಳಿದೆ. ಅವರಿಗೂ ಯೂಸ್ಫುಲ್ ಆಗುತ್ತೆ, ಹಾಗೆ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ವೀಕ್ಷಕರೇ. ತುಂಬ ಜನಕ್ಕೆ ಹಲ್ಲು ನೋವು ತುಂಬ ಇರುತ್ತೆ. ಹಾಗೆ ಹಲ್ಲು ನೋವಾಗ್ಬೋದು, ಅದ್ರ ಜೊತೆಗೆ ಹಲ್ಲಿನಲ್ಲಿ ಹುಳು ಆಗಿರೋದಾಗ್ಬೋದು, ಮತ್ತು ಹಲ್ಲಿನ ಒಸಡಿನಲ್ಲಿ ಕೆಟ್ಟ ರಕ್ತ ಕೂತಿರುತ್ತೆ, ಬ್ಲಡ್ಡು. ಅದನ್ನು ಕೂಡ ಹೋಗಲಾಡಿಸ್ಲಿಕ್ಕೆ ಮನೆ ಮದ್ದನ್ನು ಹೇಗೆ ಮಾಡೋದು ಅಂತ ತಿಳ್ಕೊಂಡು ಬರೋಣ. ಹಾಗೆ ಹಲ್ಲು ನೋವಾಗ್ಬೋದು, ಮತ್ತು ಅದರಲ್ಲಿ ಹುಳು ಉಂಟಾಗುವುದಾಗ್ಬೋದು, ಮತ್ತು ಕೆಟ್ಟು ಬ್ಲಡ್ಡು ಬರೋದಕ್ಕೆ ಕಾರಣ ಏನಂತ ಮೊದಲು ತಿಳ್ಕೊಬೇಕಾಗುತ್ತೆ. ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಸ್ವೀಟ್ ಏನಾದರೂ ತಿಂದಾಗ ಇಮಿಡಿಯೇಟಾಗಿ ನೀರು ಕುಡಿದ್ಬಿಡ್ತೀವಿ. ಇಮಿಡಿಯೇಟಾಗಿ ನೀರು ಕುಡಿಯೋದ್ರಿಂದ ಕೂಡ ನಮಗೆ ಹಲ್ಲು ನೋವು ಮತ್ತು ಹಲ್ಲಿನಲ್ಲಿ ಹುಳು ಸ್ಟಾರ್ಟ್ ಆಗೋದು, ಮತ್ತು ದವಡೆಯಲ್ಲಿ ಕೆಟ್ಟ ಬ್ಲಡ್ ಸ್ಟಾರ್ಟ್ ಆಗೋದು ಕೂಡ ಉಂಟಾಗುತ್ತೆ. ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಸ್ವೀಟನ್ನು ತಿಂದಾಗ ಆದಷ್ಟು ಖಾರವನ್ನು ತಿನ್ನಬೇಕು. ಖಾರ ತಿಂದು ಒಂದು 10 ನಿಮಿಷ 15 ನಿಮಿಷ ಆದಮೇಲೆ ನೀರನ್ನು ಕುಡಿಯೋದ್ರಿಂದ ನಮಗೆ ಹಲ್ಲು ನೋವು ಬರುವಂತಹ ನೋವನ್ನು ನಾವು ಆದಷ್ಟು ಕಡಿಮೆ ಮಾಡ್ಕೋಬೋದು. ಹಾಗೆ ನಾವು ಈಗ ಆಲ್ರೆಡಿ ಬಂದುಬಿಟ್ಟಿದೆ, ನಮಗೆ ಹಲ್ಲು ನೋವು ಸ್ಟಾರ್ಟ್ ಆಗಿದೆ, ನನಗೆ ಈಗ ಏನು ಮಾಡಬೇಕು ಇಮಿಡಿಯೇಟಾಗಿ ಮನೆ ಮದ್ದು ಅಂತ ಹೇಳಿದ್ರೆ, ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲ್ಲ ನಮಗೆ. ಆವಾಗ ನಾವು ಮಲಗಬೇಕಾದ್ರೆ ನೈಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಹಲ್ಲಿನ ಒಸಡಿಗೆ, ಅಂದರೆ ಈಗ ಉಳುಕಲ್ಲಿ ಏನಾಗಿರುತ್ತಲ್ಲ, ನೋವೆಲ್ಲಿರುತ್ತಲ್ಲ ಅಲ್ಲಿಗೆ ಅದನ್ನು ನಾವು 1 ಇಲ್ಲ 2 ಲವಂಗನ ಆ ದವಡೆಯ ಒಸಡಿಗೆ ಇಟ್ಕೊಂಡು ಮಲಗಬೇಕಾಗುತ್ತೆ. ನಾವು ಓವರ್ನೈಟ್ ಹಾಗೆ ಬಿಡಬೇಕು. ಓವರ್ನೈಟ್ ಹಾಗೆ ಬಿಟ್ಟರೆ ಅದರಲ್ಲಿ ರಸ ಏನಿರುತ್ತಲ್ಲ, ಖಾರದ ಅಂಶ ಇರುತ್ತೆ ಲವಂಗದಲ್ಲಿ, ಅದೇನು ಮಾಡಿರುತ್ತೆ ಅಂತ ಹೇಳಿದ್ರೆ ಆ ಕೆಟ್ಟ ಹುಳುಗಳನ್ನು ಸಾಯಿಸಿರುತ್ತೆ. ಹಾಗೆ ಅಲ್ಲಿರುವಂತಹ ನಮಗೆ ಕೆಟ್ಟ ರಕ್ತ ಏನು ಕೂತಿರುತ್ತಲ್ಲ ಅದನ್ನು ಕೂಡ ಕರಗಿಸಿರುತ್ತೆ. ಕರಗಿಸಿದಾಗ ಏನಾಗುತ್ತೆ ಅಂದರೆ, ನಾವು ನೆಕ್ಸ್ಟ್ ಡೇ ಬ್ರಷ್ ಮಾಡಬೇಕಾದ್ರೆ ನಾವೇನು ಮಾಡಬೇಕು ಅಂದರೆ, ಹಲ್ಲನ್ನ ಚೆನ್ನಾಗಿ ಹಾಗೆ ಈಗ ಆಲ್ರೆಡಿ ಲವಂಗ ಹಾಕ್ಕೊಂಡಿರ್ತೀವಲ್ಲ, ನೀರನ್ನು ಮುಕ್ಕಳಿಸ್ಬಿಟ್ಟು ಮತ್ತೆ ಪೇಸ್ಟ್ ಹಾಕ್ಕೊಳ್ತೀವಲ್ಲ, ಪೇಸ್ಟಿನ ಜೊತೆಗೆ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಚೆನ್ನಾಗಿ, ಅಂದರೆ ನಮಗೇನು ಹುಳುಕಲ್ಲಾಗಿದೆಯಲ್ಲ ಆ ಪಾರ್ಟಿಗೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತಿಕ್ಕಬೇಕು. ಅಲ್ಲಿ ನಮಗೆ ಗೊತ್ತಿರಲ್ಲ, ಒಬ್ಬೊಬ್ಬರಿಗೆ ಹುಳುಕಲ್ಲು ಪೇಯ್ನ್ ಅಂತ ಇರ್ತಾರೆ. ಬಟ್ ನೀವು ನೋಡಿ, ಅಲ್ಲಿ ನೀವು ಬ್ರಷ್ ಮಾಡುವಾಗ ಉಪ್ಪಾಕಿ ಚೆನ್ನಾಗಿ ತಿಕ್ಕಿದಾಗ, ಪೇಸ್ಟ್ ಜೊತೆಗೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತಿಕ್ಕಿದಾಗ ಅಲ್ಲಿರುವಂತಹ ರಕ್ತ ಹೊರಗಡೆ ಆಚೆಗೆ ಬರುತ್ತೆ. ಆವಾಗ ಏನಾಗುತ್ತೆ ಅಂದರೆ, ರಕ್ತದ ಜೊತೆಗೆ ಅಲ್ಲಿ ಕೆಟ್ಟು ಹುಳುಗಳಿರ್ತವೆ, ಅದು ಕೂಡ ಆಚೆಗೆ ಬಂದಿದ್ದಾಗ ನಮಗೆ ಪೇಯ್ನ್ ಕಡಿಮೆ ಆಗುತ್ತೆ. ಇದನ್ನು ನೀವು ಮಾಡಿ ನೋಡಿ. 1 ದಿನ 2 ದಿನ ಮಾಡಲೇಬೇಕಾಗುತ್ತೆ. ನಿಮಗೆ ಮತ್ತೆ ಮತ್ತೆ ಪೇಯ್ನ್ ಬರ್ತಾ ಇದೆ ಅಂದರೆ ಇದನ್ನು ನೀವು 2-3 ದಿನ ಮಾಡಿದಾಗಲೇ ಮಾತ್ರ ಕಡಿಮೆ ಆಗೋದು. ಒಂದೇ ದಿನಕ್ಕೆ ಕಡಿಮೆ ಆಗುತ್ತೆ ಒಬ್ಬೊಬ್ಬರಿಗೆ. ಆ್ಯಕ್ಚುಲಿ ಇದನ್ನು ನಾನು ಕೂಡ ಮಾಡಿದ್ದೀನಿ, ಅದಕ್ಕೋಸ್ಕರ ನಾನು ನಿಮಗೆ ಯೂಸ್ಫುಲ್ ಆಗಲಿ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇದೇ ರೀತಿ ನೀವು ಕೂಡ ಮಾಡಿ ನೋಡಿ ವೀಕ್ಷಕರೇ. ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಮರೆಯದೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.